ಸರ್, ಇವಾಗ ಏನಾಗುತ್ತೆ ಅಂದರೆ ಕಾನೂನುಬದ್ಧವಾಗಿ ದತ್ತು ತಗೋಬೇಕು ಅಂತ ಕಾನೂನು ಇದ್ರೂ ಕೂಡ ಏನಾಗುತ್ತೆ ಅಂದರೆ ಕೆಲವೊಂದಷ್ಟು ಸತಿ ಅನಧಿಕೃತವಾಗಿ ಮಕ್ಕಳನ್ನ ಮಾರಾಟ ಮಾಡ್ತಾ ಇರ್ತಾರೆ. ಹಾಗೆಯೇ ಗೊತ್ತಿಲ್ಲದೆ ಆ ಮಗುವನ್ನು ಕೂಡ ದತ್ತು ಪಡೆದು ಬಿಡ್ತಾರೆ ಅಥವಾ ಆ ಮಗುವನ್ನು ತೊಗೊಂಡ್ಬಿಡ್ತಾರೆ. ಅಂಥವ್ರಿಗೆ ಯಾವುದಾದ್ರೂ ಶಿಕ್ಷೆ ಏನಾದರೂ ಇದೆಯಾ? ಅದು ಇತ್ತೀಚೆಗೆ ಮೇಡಮ್ ಏನಾಗ್ತಾ ಇದೆ ನಮ್ಮಲ್ಲಿ, ಈ ಕುರಿತಾಗಿ ಬಹಳ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ನಮ್ಮ ಚೈಲ್ಡ್ ಹೆಲ್ಪ್ ಲೈನ್ಗಳಿಗೆ ಕಂಪ್ಲೇಂಟ್ ಬರುತ್ತೆ. ಯಾವುದಾದ್ರೂ ಒಂದು ಏರಿಯಾದಲ್ಲಿನೋ ಅಥವಾ ಒಂದು ಗ್ರಾಮದಲ್ಲಿ ಒಂದು ಮಗುನ ಯಾರೋ ತೊಗೊಂಬಂದು ಸಾಕಿದರೆ ನಮಗೆ ಕಾನ್ಫಿಡೆನ್ಷಿಯಲಾಗಿ ಕಾಲ್ಗಳು ಬರ್ತವೆ. ಸೊ ಅದ್ರ ಮೇಲೆ ಹೋದಾಗ ನಾವು ಕೆಲವು ಪ್ರಕರಣಗಳು ಸಹಿತ ಇದ್ದಾವೆ. ಸೊ ಈ ಥರನೇ ಪ್ರಕರಣಗಳು ಬಂದರೆ ಬಾಲನ್ಯಾಯ ಕಾಯ್ದೆ ಪಾಲನೆ ಮತ್ತು ರಕ್ಷಣೆ ಅಂತ ಕಾಯ್ದೆ 2015ರಲ್ಲಿ ಇರುವಂಥ ಕಾಯ್ದೆ, ಅದು ಮತ್ತೆ 2021ಕ್ಕೆ ತಿದ್ದುಪಡಿ ಆಗುತ್ತೆ. ಸೆಕ್ಷನ್ 81 ಪ್ರಕಾರ ಮಕ್ಕಳನ್ನು ಮಾರಾಟ ಮಾಡುವುದು ಮತ್ತು ಮಕ್ಕಳನ್ನು ಕೊಳ್ಳುವುದು, ಎರಡು ಮಾರಾಟ ಮಾಡೋದು ಮತ್ತು ತೆಗೆದುಕೊಳ್ಳೋವರೆಗೂ ಸಹಿತ 5 ವರ್ಷ ಕಠಿಣ ಶಿಕ್ಷೆ ಇದೆ ಹಾಗೂ 1 ಲಕ್ಷದವರೆಗೂ ದಂಡನೂ ಇದೆ. ಇದ್ರ ಜೊತೆಗೆ ಕೆಲವು ಸಂಸ್ಥೆಗಳು ಏನಾದರೂ ಈ ಮಕ್ಕಳ ಮಾರಾಟದಲ್ಲಿ ಇನ್ವಾಲ್ವ್ ಆದರೂ ಸಹಿತ ಅವ್ರಿಗೆ, ಉದಾಹರಣೆಗೆ ಮಕ್ಕಳ ಸಂಸ್ಥೆಗಳಾಗಿರ್ಬೋದು, ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಸು, ಇಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಕ್ಕಳಿಗೆ ಏನಾದರೂ ಮಾರಾಟ ಮಾಡುವಂಥ ಪ್ರಕರಣಗಳು ಬಂದರೂ ಸಹಿತ ಅವ್ರಿಗೆ 3 ವರ್ಷ ಕಡಿಮೆ ಇಲ್ಲದಂಥ ಶಿಕ್ಷೆ ಇದೆ. ಜೊತೆಗೆ 7 ವರ್ಷ ಅದನ್ನು ಅದೇ ಶಿಕ್ಷೆನ 7 ವರ್ಷದವರೆಗೂ ವಿಸ್ತರಣೆ ಮಾಡ್ಬೋದಂತ ಇದೆ. ಸರ್, ಇವಾಗ ಅನಧಿಕೃತವಾಗಿ ಮಕ್ಕಳನ್ನು ಮಾರಾಟ ಮಾಡೋದು ಹಾಗೆಯೇ ಆ ಮಕ್ಕಳನ್ನು ಪಡೆಯೋದು ಅದು ಶಿಕ್ಷೆಗೆ ಗುರಿಯಾಗ್ತಾರೆ ಅಂತ ಹೇಳಿದ್ರಿ. ಇವಾಗ ತಮ್ಮಲ್ಲಿ ಒಂದು ಮಹತ್ವದ ಯೋಜನೆ ಇದೆ, ಅದು ಏನು ಅಂದರೆ ಮಮತೆಯ ತೊಟ್ಟಿಲು ಅನ್ನುವಂಥದ್ದು. ಅದರ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಸರ್. ಇತ್ತೀಚೆಗೆ ಒಂದು 2 ತಿಂಗಳಿನಲ್ಲಿ ಕೆಲವು ಪ್ರಕರಣಗಳು ನಮಗೆ ಬಹಳ ಅಂದರೆ ಭಾಳ ನೋವು ಮಾಡಿದ್ದಾವೆ. ರೀಸೆಂಟ್ಲಿ ಒಂದು 3 ಡೇಸ್ ಬ್ಯಾಕ್ ಒಂದು ಇನ್ಸಿಡೆಂಟ್ ಆಗುತ್ತೆ ಮೇಡಮ್. ಆ ಮಗುನ ಒಂದು ನೀರಿನ ತೊಟ್ಟಿಯಲ್ಲಿ ಒಗೆದು ಹೋಗಿಬಿಟ್ಟಿದ್ದಾರೆ. ಒಂದು ಲಾಸ್ಟ್ 10 ಡೇಸ್ ಇರಬೇಕು ಆ ಮಗುನ. ಸೊ ಯಾವಾಗ ಬಾಡಿ ಪೂರ್ತಿ ಡಿಕಂಪೋಸ್ ಲೆವೆಲಿಗೆ ಬರುತ್ತೋ ಆವಾಗ ಐಡೆಂಟಿಫೈ ಆಗಿ ಆ ಮಗುನ ನೋಡಿದಾಗ ನಮಗೆ ಬೇಜಾರಾಯಿತು. ಸೊ ಯಾಕೆ ಇದನ್ನು ನಾನು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮಮತೆ ತೊಟ್ಟಿಲನ್ನು ಆ ತಂದೆ ತಾಯಿ ಏನಾದರೂ ಬಳಸ್ಕೊಂಡಿದ್ರೆ ಬಹುಶಃ ಅವ್ರಿಗೆ ಆ ಮಗು ಬೇಡ, ಬಟ್ ಮಗು ಬೇಕನ್ನೋರು ಈ ಸೃಷ್ಟಿಯಲ್ಲಿ ಬಹಳ ಜನ ಇದ್ದಾರೆ ಮೇಡಮ್. ಮುಖ್ಯವಾಗಿ ಸುಮಾರು 4,000 ಅರ್ಜಿಗಳು ಇನ್ನೂ ಬಾಕಿ ಇದಾವೆ ನಮ್ಮಲ್ಲಿ, ಪೆಂಡಿಂಗ್ ಇರುವಂಥ ಒಂದು ಪ್ರೊಸೆಸ್ನಲ್ಲಿದ್ದೀವಿ. ಯಾರಿಗಾದರೂ ಒಬ್ಬ ಮಗು ಇಲ್ಲದಂಥ ತಂದೆ ತಾಯಿಗೆ ಆ ಮಗು ಸಿಗ್ತಿತ್ತು. ಅದಕ್ಕೆ ನನ್ನ ವಿನಂತಿ ಏನಂದರೆ, ಯಾರಾದರೂ ನನಗೆ ಮಗು ಬೇಡ ಅಂದರೆ ನಮ್ಮದು ಮಮತೆ ತೊಟ್ಟಿಲು ಅಂತ ಇದೆ. ಈ ಮಮತೆ ತೊಟ್ಟಿಲಲ್ಲಿ ನೀವು ಬಂದು ಮಗುನ ಹಾಕಿದರೆ ನಾವು ಯಾರಿಗೂ ಹೇಳೋದು ಇಲ್ಲ. ಆ ಮಗುನ ನಾವು ಏನು ಮಾಡ್ಕೊಳ್ತೀವಿ, ನಮ್ಮ ಸಂಸ್ಥೆಗೆ ಒಪ್ಪಿಸ್ಕೊಂಡು ಬಿಡ್ತೀವಿ ಮತ್ತು ಮಗುನ ಮುಂದಿನ ದತ್ತು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನ್ನ ವಿನಂತಿ ಏನಂದರೆ, ಅವು ಯಾವುದೇ ರೂಪದಲ್ಲಿ ಜನ್ಮ ತಾಳಿದ ಮಕ್ಕಳು ದಯವಿಟ್ಟು ಅವುಗಳನ್ನ ಕಸದ ತೊಟ್ಟಿಲಿನೋ ನಾನು ಒಂದು ಇನ್ಸಿಡೆಂಟ್ ನೋಡಿದ್ದು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಮಗುನ ಒಂದು ಮುಳ್ಳಿನ ಪೊದೆಯಲ್ಲಿ ಹಾಕಿ ಮತ್ತೆ ಆ ಪೊದೆ ಅದಕ್ಕೆ ಮತ್ತೆ ಮೇಲೆ ಮುಳ್ಳು ಹಾಕಿ ಹೋಗ್ತಾರೆ. ಸೊ ಅಲ್ಲೆಲ್ಲ ಸ್ಥಳೀಯರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ಹೌದು, ಇದನ್ನು ಅಟ್ಲೀಸ್ಟ್ ಯಾರಿಗೂ ಗೊತ್ತಾಗಲಿ, ಅವರು ಸಂಸ್ಕಾರ ಮಾಡಲಿ, ಬಟ್ ಅದು ನಾಯಿಗಳು ತಿನ್ನಬಾರ್ದಂತ ಈ ಥರ ಮಾಡ್ತಾರೆ ಅಂತ ಹೇಳಿದರು. ನನಗೆ ಭಾಳ ನೋವಾಯಿತು ಆ ಇನ್ಸಿಡೆಂಟ್ ನೋಡಿದಾಗ. ಎಷ್ಟು ವಿಚಿತ್ರ ಆಯ್ತಂದರೆ, ಆ ಮಗು ಬದುಕಿ ಈಗ ಆಲ್ರೆಡಿ ಅಡಾಪ್ಷನ್ ಆಗಿ ಸತ ಹೋಗಿದೆ. ಸೊ ಇಷ್ಟು ಹಿಂಸೆ ಕೊಡೋದು ಬೇಡ. ಜನಿಸುವಂಥ ಮಗು ನನಗೆ ಇಂಥ ತಂದೆ ತಾಯಿಗಳೇ ಬೇಕು, ಹಿಂಗೆ ಬೇಕು ಅಂತ ಎಲ್ಲೂ ಕೇಳಿ ಹುಟ್ಟೋದಿಲ್ಲ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅದು ಯಾವುದೇ ರೂಪದಲ್ಲಿ ಜನಿಸಲಿ, ಆ ಮಗುವನ್ನು ದಯವಿಟ್ಟು ನಮ್ಮ ಮಮತೆ ತೊಟ್ಟಿಲಿಗೆ ಹಾಕಿ. ಈ ಮಮತೆ ತೊಟ್ಟಿಲಿ ಉದ್ದೇಶ ಏನಂದರೆ ಮೇಡಮ್, ಮಕ್ಕಳಿಗೆ ಹಿಂಸೆ ಕೊಡಬೇಡಿ. ನನಗೆ ಬೇಡ ಅಂದರೆ ಆ ಮಗುನ ಹಿಂಸೆ ಕೊಡೋದು ಬೇಡ, ಈ ತೊಟ್ಟಿಲಿನಲ್ಲಿ ಕೊಟ್ಟರೆ ಸಾಕು, ಇದೇ ಉದ್ದೇಶ. ಸೊ ಮುಖ್ಯವಾಗಿ ಕೆಲವರು ಏನು ಮಾಡ್ತಾರೆ, ಸಾರ್ವಜನಿಕ ಜನಬೀಡು ಇಲ್ಲದ ಪ್ರದೇಶಗಳಲ್ಲಿ ಮಕ್ಕಳನ್ನ ಹಾಕಿ ಹೋಗ್ತಾರೆ. ದಯವಿಟ್ಟು ಇನ್ಮೇಲೆ ಯಾರಾದರೂ ತಮ್ಮ ಈ ವೇಣುಧ್ವನಿ ಒಂದು FM ಮೂಲಕ ನಾನು ವಿನಂತಿ ಮಾಡ್ಕೊಳ್ಳೋದು, ಸಾರ್ವಜನಿಕರು ಇರುವಂಥಲ್ಲಿ ಮಕ್ಕಳನ್ನ ಬಿಟ್ಟು ಹೋಗಿಬಿಡ್ರಿ. ಅಟ್ಲೀಸ್ಟ್ ಯಾರೋ ನೋಡ್ತಾರೆ, ರೆಸ್ಕ್ಯೂ ಮಾಡ್ತಾರೆ. ಇಲ್ಲ ಒಂದು ನಮ್ಮಲ್ಲಿ ಒಂದು ಪ್ರೋಟೋಕಾಲ್ ಇದೆ ಮೇಡಮ್, ಬಸ್ ಸ್ಟ್ಯಾಂಡ್ನಲ್ಲೂ ಸಹಿತ ನಾವು ಇನ್ಮೇಲೆ ಈ ಮಮತೆ ತೊಟ್ಟಿಲೂ ಮಾಡ್ತಾ ಇದ್ದೀವಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಆಗ್ತಾ ಇದ್ದಾವೆ. ಸೊ ಅಲ್ಲಿ ನೀವು ಏನಾದರೂ ಈ ತೊಟ್ಟಿಲಲ್ಲಿ ಮಗುವನ್ನು ಹಾಕಿದರೆ ನಮ್ಮ ಸಂಸ್ಥೆ ಅವ್ರನ್ನ ರೆಸ್ಕ್ಯೂ ಮಾಡಿ ಮುಂದಿನ ಒಂದು ಕ್ರಮ ತೆಗೆದುಕೊಳ್ಳುತ್ತೆ. ಪ್ರತಿಯೊಬ್ಬ ದಂಪತಿ ಯಾರಿಗೆ ಮಗು ಬೇಕಂತ ಹಂಬಲಿಸ್ತಿರ್ತಾರೆ, ಅವರು ಈ CARA ಅಂತ, ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂತ. ಸೊ ಇದು ಒಂದು ವೆಬ್ಸೈಟ್ ಇದೆ ಮೇಡಮ್. ಈ ವೆಬ್ಸೈಟ್ನಲ್ಲೇ ಅವ್ರದ್ದೆಲ್ಲ ಡೀಟೇಲ್ ಕೊಡಬೇಕಾಗತ್ತೆ. ಭಾಳ ವಿಶೇಷವಾಗಿರುವಂಥದ್ದು ಮೇಡಮ್. ಮತ್ತು ಇಲ್ಲೆಲ್ಲವೂ ಟೈಮ್ ಟು ಟೈಮ್ ಮೂವ್ ಆಗ್ತಾ ಹೋಗುತ್ತೆ ಮೇಡಮ್. ಈ ಉದಾಹರಣೆಗೆ ಒಬ್ಬ ದಂಪತಿ ಅಪ್ಲೈ ಮಾಡ್ತಾರೆ,
ಅಪ್ಲೈ ಮಾಡಿದ ತಕ್ಷಣ ಅವ್ರಿಗೊಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಬಂದ ತಕ್ಷಣವೇ ಅವ್ರ ಕ್ಯೂ ಬರುತ್ತೆ ಮೇಡಮ್. ಕ್ಯೂನಲ್ಲಿ ಹೋಗಿಬಿಡ್ತಾರೆ. ಅವ್ರ ಕ್ಯೂ ಬಂದ ತಕ್ಷಣವೇ ಅವ್ರಿಗೊಂದು ಮೆಸೇಜ್ ಬರುತ್ತೆ. ಸೊ 3 ಮಕ್ಕಳನ್ನ ತೋರಿಸ್ತೀವಿ ಮೇಡಮ್ ಒಬ್ಬ ದಂಪತಿಗೆ. ಒಂದೇ ಟೈಮ್ನಲ್ಲಿ ಫಸ್ಟ್ ಮಗುನ ತೋರಿಸಿದಾಗ ಅವರು ಎಸ್ ಅನ್ಬೋದು, ನೋ ಅನ್ಬೋದು. ಆದರೆ ಅವ್ರಿಗೆ 24 ಅವರ್ ಇರುತ್ತೆ ಮೇಡಮ್. ಆ 24 ಅವರ್ದಲ್ಲಿ ಅವ್ರು ಏನಂತ ರಿಪ್ಲೈ ಕೊಡಬೇಕು. ಸೊ 1, 2, 3 ಮಕ್ಕಳನ್ನ ತೋರಿಸ್ತೀವಿ. 3 ಮಕ್ಕಳಲ್ಲಿ ಒಂದು ಮಗುನ ಅವ್ರು ಸೆಲೆಕ್ಟ್ ಮಾಡಲೇಬೇಕು. ಸೊ ಯಾವುದೋ ಮಗುನ ಅವ್ರು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಅವರ ಅಪ್ಲಿಕೇಶನ್ ಇಟ್ಸ್ ಸೆಲ್ಫ್ ಕ್ಲೋಸ್ ಆಯಿತು, ಅಲ್ಲಿಗೆ ಕ್ಲೋಸ್ ಆಯಿತು. ಮತ್ತೆ ಅವ್ರು ವಾಪಸ್ ಅರ್ಜಿ ಹಾಕಿ ಮತ್ತೆ ಕ್ಯೂ ಬರಬೇಕು. ಸೊ ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ 1 ಮತ್ತು 2ನೇ ಮಕ್ಕಳಲ್ಲಿನೇ ಈ ಕಾರದಲ್ಲಿ ಐಡೆಂಟಿಫೈ ಆಗ್ತವೆ, ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ಅಲ್ಲಿ ಮಗುವಿನ ಸ್ಟೇಟಸ್ ಎಲ್ಲವನ್ನೂ ಹೇಳ್ತೀವಿ ಮೇಡಮ್ ನಾವು. ಮಗುವಿನ ಆರೋಗ್ಯ ಹೇಗಿದೆ, ಸೊ ಏನಾದರೂ ಸಮಸ್ಯೆ ಇದೆಯಾ, ಕಂಜೆನೆಂಟಲ್ ಹಾರ್ಟ್ ರಿಲೇಟೆಡ್ ಡಿಸೀಸ್ ಏನಾದರೂ ಇದ್ದಾವ, ಅಥವಾ ಅನದರ್ ಸ್ಪೈನಲ್ ಏನಾದ್ರು ರಿಲೇಟೆಡ್ ಡಿಸೀಸ್ ಏನಿದ್ರೂ ಹೇಳ್ತೀವಿ ಮೇಡಮ್ ಪೇರೆಂಟ್ಗಳಿಗೆ. ಅವ್ರು ಒಪ್ಕೊಳ್ತಾರೆ ಮೇಡಮ್. ದೆನ್ ನೆಕ್ಸ್ಟು ಪ್ರೊಸೆಸ್ ಏನಂದರೆ ಮೇಡಮ್, ಅವ್ರನ್ನ ಕರೆಸಿ ಅವ್ರಿಗೆ ಮತ್ತು ನಮ್ಮ ಸಂಸ್ಥೆಗೆ ಒಂದು ಕಂಡೀಷನ್ ಇರ್ತೈತಿ ಸಾರಾ ಪ್ರಕಾರ. ಅದೊಂದು ಅಡಾಪ್ಷನ್ ಗೈಡ್ಲೈನ್ಸ್ ಇದೆ ಮೇಡಮ್. ಆ ಗೈಡ್ಲೈನ್ಸ್ ಪ್ರಕಾರ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ತೀವಿ. ಇನ್ನು ಬೇರೆ ರಾಷ್ಟ್ರದವರಿದ್ದರೆ, ಭಾರತ ಹೊರತುಪಡಿಸಿ ಬೇರೆ ರಾಷ್ಟ್ರದವರಿದ್ದರೆ ಅವ್ರುಗಳಿಗೆ ನಾವು ಆನ್ಲೈನಲ್ಲೇ ಮೀಟ್ ತೊಗೊಳ್ತೀವಿ ಮೇಡಮ್. ಗೂಗಲ್ ಮೀಟ್ ಮಾಡಿಕೊಂಡು ಏನಿದೆ ಪ್ರೊಸೆಸ್, ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಅವರು ಕಪಲ್ಸ್ ಎಲ್ಲೇ ಇರಲಿ, ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ನಮಗಿಲ್ಲಿ ಸಂಸ್ಥೆಗಳಿದ್ದಾವೆ, ಗುರುತಿಸುವಂಥ ಸಂಸ್ಥೆಗಳಿದ್ದಾರೆ. ಆ ಸಂಸ್ಥೆ ಎಲ್ಲ ಏನು ಮಾಡುತ್ತೆ ಮೇಡಮ್, ಅವ್ರ ಮನೆಗಳಿಗೆ ಹೋಗಿ ವಿಸಿಟ್ ಮಾಡುತ್ತೆ. ಮುಖ್ಯವಾಗಿ ವಿಸಿಟ್ದ ಉದ್ದೇಶ ಏನಂದರೆ, ಮಗುನ ಇವರಿಗೆ ಕೊಟ್ಟರೆ ಇವರು ಅದನ್ನು ಚೆನ್ನಾಗಿ ಪೋಷಣೆ ಪಾಲನೆ ಮಾಡ್ತಾರೋ ಇಲ್ಲ ಅಂತ ನೋಡುವಂಥದ್ದು. ಎಲ್ಲ ಅವರ ಆರ್ಥಿಕವಾಗಿರುವಂಥದ್ದು, ದೈಹಿಕವಾಗಿ ಆರೋಗ್ಯವಾಗಿ ಹೇಗಿದ್ದಾರೆ ಎಲ್ಲವನ್ನೂ ವೆರಿಫಿಕೇಷನ್ ಮಾಡಿ ಕೊಡ್ತಾರೆ. ನಂತರ ಈ ಒಂದು ಕಮಿಟಿಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಆ ಮಗುವನ್ನು ಅಡಾಪ್ಷನ್ ಕೊಡ್ತೀವಿ. ಸರ್, ಈಗ ದತ್ತು ಪಡಿಬೇಕು ಅಂತ ದಂಪತಿಗಳಿಗೆ ಆಸಕ್ತಿ ಇರುತ್ತೆ. ಅಂತಹ ದಂಪತಿಗಳು ಯಾವ ವೆಬ್ಸೈಟನ್ನು ಭೇಟಿ ನೀಡಿ ಅಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬಹುದು ಅಂತ? www.cara.nic.in. ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೀನಿ. www.cara.nic.in. ಈ ವೆಬ್ಸೈಟಿಗೆ ಹೋದರೆ ಫಸ್ಟು ಅವ್ರಿಗೆ ಏನು ಮಾನದಂಡಗಳಿದ್ದಾವೆ, ಒಬ್ಬ ಕಪಲ್ಸ್ಗಳಿಗೆ ಏನು ಮಾನದಂಡ ಇದ್ದಾವೆ ಎಲ್ಲವೂ ಇರುತ್ತೆ ಮೇಡಮ್. ಅವ್ರು ಅದನ್ನ ಫಸ್ಟ್ ಓದ್ಕೊಂಡು ನಂತರ ಪ್ರೊಸೆಸ್ ಮಾಡ್ತಾರೆ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.